ಎಂಥ ಒಳ್ಳೆದಪ್ಪನ ಬಾಲು, ಒಳ್ಳೆ ಸ್ವಾಗೇರಿ ಬಣ್ಣದನ್ನ ಬಾಲು. ಎಂಥ ಒಳ್ಳೆದಮ್ಮ ನವ್ವಾಲು, ಒಳ್ಳೆ ಸ್ವಾಗೇರಿ ಬಣ್ಣದ ನವ್ವಾಲು. ಆಲದ ಬಡಕಾರ ಬೆನ್ನತ್ತಿ ಬಂದಾಗ ರೆಕ್ಕೆ ಕುದುರೆತಲ್ಲನ್ನ ಬಾಲು, ಅದು ಪುಕ್ಕ ಕುಣಿಸೈತಲ್ಲನ್ನ ಬಾಲು. ಬಾಳೆಯ ಬಡಕಾರ ಬೆನ್ನತ್ತಿ ಬಂದಾಗ ರೆಕ್ಕೆ ಕುದುರೆತಲ್ಲನ್ನ ಬಾಲು, ಅದು ಪುಕ್ಕ ಕುಣಿಸೈತಲ್ಲನ್ನ ಬಾಲು. ನಾನು ಮೊದಲೇ ಸ್ಪಷ್ಟ ಮಾಡಬಯಸುವ ವಿಷಯವೆಂದರೆ, ನನ್ನ ಆತ್ಮಕಥೆಯ ಕೆಲವು ಪುಟಗಳನ್ನು ನಿಮ್ಮ ಮುಂದೆ ಇಟ್ಟು ನಾನೊಬ್ಬ ಮಹಾತ್ಮ ಎಂದು ಕರೆಸಿಕೊಳ್ಳುವ ಭ್ರಮೆ ನನಗಿಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಹೀಗೆಂದ ಮಾತ್ರಕ್ಕೆ ಇಲ್ಲಿಯ ಅನುಭವಗಳು ಒಬ್ಬ ಸಾಮಾನ್ಯ ಮನುಷ್ಯನ ಅನುಭವಗಳೇ ಆಗಿವೆ ಎನ್ನುವುದನ್ನು ಹೇಳಲಾರೆ. ಆದರೆ ಒಬ್ಬ ಸಾಮಾನ್ಯ ದಲಿತನೊಬ್ಬನ ಅನುಭವಗಳು ಆಗಿವೆ ಎನ್ನುವುದನ್ನು ಹೇಳದಿರಲಾರೆ. ಒಬ್ಬ ದಲಿತನಿಗೆ ಇರಬಹುದಾದ ಎಲ್ಲ ಆಸೆ ಆಕಾಂಕ್ಷೆಗಳು ಅರೆಕೊರೆಗಳು ನನ್ನಲ್ಲಿವೆ. ಆ ಬಿಳಿ ಬಟ್ಟೆಯನ್ನು ಹಾಕಿಕೊಂಡಿರುವ ಅರವಿಂದ ಮಾಲಗತ್ತೆಯನ್ನು ನೀವು ನೋಡಿರಬಹುದು, ಆದರೆ ಬಾಲ್ಯದ ಮಾಳಿಯನ್ನು ನೋಡಿಲ್ಲ. ಮಾಳಿಯೊಂದಿಗೆ ಕಲಿತ ಕೆಲವು ಸ್ನೇಹಿತರು ಈಗ ದೂರ ನಿಂತು ಎಂದು ಸಂಬೋಧಿಸುತ್ತಾರೆ. ಅವನು ಎಷ್ಟೇ ಹತ್ತಿರಕ್ಕೆ ಹೋಗಲು ಪ್ರಯತ್ನಿಸಿದರೂ ಅವರು ಅವನನ್ನು ದೂರ ಬಿಡುತ್ತಾರೆ. ಮೊದಲಿನ ಮಾಳಿಯನ್ನು ಮಾತನಾಡಿಸಿದಂತೆ ಮಾತನಾಡಿಸುವುದಿಲ್ಲ, ಛೇಡಿಸುವುದಿಲ್ಲ. ಕಾರಣ ಅವನೀಗ ದೊಡ್ಡ ಮನುಷ್ಯ ಎನ್ನುವ ಭ್ರಮೆಯವರಿಗೆ. ಆದ್ದರಿಂದ ನನ್ನ ಬದುಕನ್ನು ನಾನೇ ಓದ ಬಯಸುತ್ತೇನೆ ಮತ್ತು ಮೊದಲ ಓದುಗನು ನಾನೇ ಆಗ ಬಯಸುತ್ತೇನೆ. ನಮ್ಮದು ಅವಿಭಕ್ತ ಕುಟುಂಬ. 4 ತಲೆಮಾರಿನವರು ಈಗಲೂ ಒಟ್ಟಿಗೆ ಬದುಕ್ತಾ ಇದ್ದೇವೆ. ಭೂಮಿ ಇದೆ, ಮನೆ ಇದೆ. ನಾನೇನು ತೀರ ನಿಕೃಷ್ಟ ಮಟ್ಟದ ಹೇಳಿಕೊಳ್ಳಲಕ್ಕೂ ಆಗದ ರೀತಿಯಲ್ಲಿ ಜೀವನವನ್ನು ಕಳೆದಿದ್ದೇನೆ ಎಂದು ಹೇಳಲಾರೆ. ಹೊಟ್ಟೆ ಬಟ್ಟೆ ಕಟ್ಟಿದ್ರ ಏನಾರ ಗಳಸಕ್ಕಾಕೈತಿ, ಇಲ್ಲಂದ್ರ ತಲೆ ಮೇಲೆ ಚಾಪೆ ಹಾಕೊಂಡು ಹೋಗದ ಎನ್ನುವ ನನ್ನ ಅಜ್ಜಿಯ ತಾತ್ವಿಕ ಧೋರಣೆಯಂತೆ ಮನೆಯವರು ಹೊಲ ಮನೆ ಮಾಡಿದ್ದಾರೆ.
ನಮ್ಮ ಅವಿಭಕ್ತ ಕುಟುಂಬದ ಈ ಆಸ್ತಿಯನ್ನು ಒಡೆದು ಹಂಚಿದರೆ ಒಬ್ಬೊಬ್ಬರಿಗೆ ಅಂಗೈ ಬರುವಷ್ಟು ನೆಲ ಸಿಕ್ಕುವುದಿಲ್ಲ. ಏಯ್, ನಿನಗೆ ಇಂಥದ್ದೆಲ್ಲ ಹೇಳಿಕೊಳ್ಳಲು ಮನಸ್ಸಾದರೂ ಹೇಗೆ ಬರುತ್ತದೆ ಎಂದು ಪ್ರಶ್ನಿಸಿದವರು ಇದ್ದಾರೆ. ಅಷ್ಟೇ ಏಕೆ, ಸ್ವತಃ ನನ್ನ ತಂದೆ ಅಂದರೆ ನಮ್ಮ ಚಿಕ್ಕಪ್ಪ ನಾನು ಬರೆದ ಕಾರ್ಯ ಕಾದಂಬರಿ ವಸ್ತು ವಿಸ್ತಾರ ತಿಳಿದ ನಂತರ ನೀನು ನಮ್ಮ ಹೆಂಗಸರು ಕುಡಿತಾರ, ಹಂಗ ಮಾಡ್ತಾರ, ಹಿಂಗ ಮಾಡ್ತಾರ ಅಂತ ಯಾಕೆ ಬರಿಬೇಕು? ಹಂಗ ಬರೆಯೋದ್ರಿಂದ ನಮ್ಮ ಮಾನ ಮರ್ಯಾದೆ ನಾವೇ ಕಳ್ಕೊಂಡಂಗ ಆಗಂಗಿಲ್ಲೇನು? ನಾವೆಂತ ದೊಡ್ಡ ಮನುಷ್ಯ ಜೋಡಿ ಕುಂದಿರ್ತೀವಿ, ನಿಂದಿರ್ತೀವಿ, ನಮ್ ಕೀರ್ತಿ ಎಂತದ್ದು ಅನ್ನೋದ್ ಬರಿಬೇಕು. ಎಲ್ಲ ಬಿಟ್ಟು ಕೆಲ್ಸಕ್ಕೆ ಬರ್ತೀವಿ. ಎಂದು ಪ್ರಶ್ನಿಸಿ ಕ್ಲಾಸ್ ತೆಗೆದುಕೊಂಡಿದ್ದರು. ನಮ್ಮ ಅವಿಭಕ್ತ ಕುಟುಂಬ ಅಖಂಡವಾಗಿ ಈವರೆಗೆ ನಡೆದು ಬರಬೇಕಾದ್ರೆ ನಮ್ಮ ಚಿಕ್ಕಪ್ಪನೇ ಕಾರಣ. ಜೇಳು ಕಡಿಸಿಕೊಂಡು ನನ್ನ ತಂದೆ ಮರಣ ಹೊಂದಿದ ನಂತರ ನಮ್ಮನ್ನೆಲ್ಲ ಓದಿಸಿ ನೆಲೆ ನಿಲ್ಲುವಂತೆ ಮಾಡಿದವರು ಚಿಕ್ಕಪ್ಪನೇ. ಆದರೂ ನಾವೆಲ್ಲರೂ ಪ್ರೀತಿಯಿಂದ ಅಪ್ಪ ಎಂದೇ ಕರೆಯುತ್ತಿದ್ದೇವೆ. ಅಲ್ಲ ರೀ, ಡಾಕ್ಟರ್ ಮಾಲಗತ್ತಿ ಅವರಿಗೆ ಈಗ ಯಾರು ದಲಿತ ಅಂತ ಕರಿಬೇಕು ಎಂದು ನೆರೆದ ಸಭೆಯಲ್ಲಿ ಪ್ರಶ್ನೆ ಎತ್ತಿ ಚರ್ಚಿಸಿದವರು ಇದ್ದಾರೆ. ಅವರ ಚರ್ಚೆಯನ್ನು ಕೇಳಿ ನಾನು ಒಳಗೊಳಗೆ ಸಂತೋಷ ಪಟ್ಟಿದ್ದೇನೆ. ಏಕೆಂದರೆ ಇಂಥ ಪ್ರಶ್ನೆಗಳು ಏಳಬೇಕೆನ್ನುವಂತೆ ನಾನು ನನ್ನ ಇರುವಿಕೆಯನ್ನು ರೂಢಿಸಿಕೊಂಡಿದ್ದೇನೆ. ಒಂದು ಕಾಲಘಟ್ಟದಲ್ಲಿ ನಾನು ಮಾರ್ಕ್ಸ್ವಾದ ಓದಿದ್ದೇನೆ ಎಂದು ತಿಳಿಸಲು ಕೊರಚಲ ಗಡ್ಡ, ಕಾದಿ ಜುಬ್ಬ ಹಾಕಿಕೊಂಡು ಮಾರ್ಕ್ಸ್ವಾದದ ಪುಸ್ತಕಗಳನ್ನು ಬ್ಯಾಗಿನೊಳಗೆ ಸೇರಿಸಿಕೊಂಡು ಬಗಲಿಗೆ ಒಂದು ಚೀಲ ಜೋತಾಡಿಸುತ್ತಾ ತಿರುಗುತ್ತಿದ್ದೆ. ಇಂಥ ಸಂದರ್ಭದಲ್ಲಿ ಸೊಂಟೂರ್ ಕೆಳಗಿನ ಜನಕ್ಕೆ ಏನ್ ಸವಲತ್ತು ಕೊಟ್ರೆ ಏನಿದೆ, ತಮ್ಮದನ್ನ ಬಿಡೋದಿಲ್ಲ. ಎಂದು ಹಂಗಿಸಿದ ಮಾತುಗಳು ನನ್ನ ಸ್ವಾಭಿಮಾನವನ್ನು ಕೆದಕಿವೆ. ಈಗ ನಾನೇನಿದ್ದರೂ ಅವು ನನ್ನ ಇರುವಿಕೆಯನ್ನು ರೂಪಿಸಿವೆ. ಅವಕಾಶ ಸಿಕ್ಕರೆ ಒಬ್ಬ ದಲಿತನು ಕೂಡ ಹಂಗಿಸುವವರ ಎದೆ ಮೇಲೆ ಮೆಟ್ಟಿದಂತೆ ಬದುಕಬಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕಾಗಿ ನನ್ನ ಹಲವಾರು ಆಸೆಗಳನ್ನು ಅತ್ತಿಕ್ಕಿ ನನ್ನ ಇರುವಿಕೆಯನ್ನು ಕರಗತ ಮಾಡಿಕೊಂಡಿದ್ದೇನೆ. ವಿಚಾರ ಸಂಕಿರಣದಲ್ಲಿ ಇಂಥ ಪ್ರಶ್ನೆಗಳು ಎದ್ದಾಗ ನಾನು ಗೆದ್ದ ನಗೆಯನ್ನು ನಕ್ಕಿದ್ದೇನೆ. ಬಂಗಾರದ ತೊಟ್ಟಿಲ ಗಿರಿಜಾಲ ದುಂಗೂರ ಶೃಂಗಾರದ ಶ್ರೀಕೃಷ್ಣಗ ಚಂದಾಗಿ ತೂಗೀರೆ ಜೋ ಜೋ ಶೃಂಗಾರದ ಶ್ರೀಕೃಷ್ಣಗ ಚಂದಾಗಿ ತೂಗೀರೆ ಜೋ ಜೋ ಪರಡಿಯ ಪಾಯಾಸ ಬಳಿದು ಬಟ್ಟಲ ತುಂಬಿ ಪರಡಿಯ ಪಾಯಾಸ ಬಳಿದು ಬಟ್ಟಲ ತುಂಬಿ ಬಟ ಮಾಡಿ ಉಣಿಸಿದರ ಹಠ ಮಾಡಿ ಅಳುತ್ತಾನ ಜೋ ಜೋ ಬಟ ಮಾಡಿ ಉಣಿಸಿದರ ಹಠ ಮಾಡಿ ಅಳುತ್ತಾನ ಜೋ 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 ಬಾಲ್ಯದಲ್ಲಿ ಒಡನಾಡಿಯಾಗಿ ಮಾರ್ಗದರ್ಶಕಳಾಗಿ ರಕ್ಷಕಳಾಗಿ ಹೆಜ್ಜೆ ಹೆಜ್ಜೆಗೂ ನನ್ನೊಂದಿಗೂ ನಮ್ಮ ಸಹೋದರರೊಂದಿಗೂ ತಾಯಿಯೇ ಬಂದಿದ್ದಾಳೆ. ಅವಳು ಇಲ್ಲದಿದ್ದರೆ ನಮ್ಮ ಬಾಲ್ಯದ ದಿನಗಳಿಗೆ ಅಸ್ತಿತ್ವವೇ ಇಲ್ಲ ಎನ್ನುವಂತೆ ನಮ್ಮ ಬಾಲ್ಯದ ಬದುಕಿನಲ್ಲಿ ಹಾಸು ಹೊಕ್ಕಿದ್ದಾಳೆ. ನಮಗೆ ಉಣಿಸುವ, ತಿನಿಸುವ,
ಬೆಳೆಸುವ ಎಲ್ಲಾ ಹೊಣೆಗಾರಿಕೆಯಲ್ಲೂ ತಂದೆ ತಾಯಿಗಳಿಗಿಂತ ಆಯ ಸ್ಥಾನ ಹಿರಿದು. ನಾನು ಉದ್ಯೋಗಕ್ಕೆ ಸೇರಿದಾಗಲೂ ಅವಳ ತೊಡೆಗಳನ್ನು ತಲೆದಿಂಬಾಗಿಸಿಕೊಂಡು ಮಲಗಿ ಅವಳ ಅನುಭವಗಳನ್ನು ಕೆದಕಿ ಕೇಳಿದ್ದೇನೆ. ಮುದುಕಿ ಆದರೂ ಹೆಣ್ಣುತನದ ಸಹಜ ಸ್ವಭಾವ ಮರೆಯದೆ ಒಮ್ಮೆ ನಾಚುತ್ತಾ, ಮತ್ತೊಮ್ಮೆ ಸಿಡುಕಿನಿಂದ, ಇನ್ನೊಮ್ಮೆ ಅಷ್ಟೇ ಸಿಟ್ಟಿನಿಂದ ಅನುಭವದ ಸವಿಯೊಂದಿಗೆ ಬೆರೆತು ಹೇಳುತ್ತಾ ನನ್ನನ್ನು ಮೂಗನಾಗಿಸಿ ಬಿಡುತ್ತಿದ್ದಳು. ಗೊಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು, ಗೊಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು, ಚಂದಕಂತ ಕಟ್ಟಿದರ ಒಲ್ವಲ್ಯಂತಳುತ್ತಾನ ಜೋ ಜೋ, ಚಂದಕಂತ ಕಟ್ಟಿದರ ಒಲ್ವಲ್ಯಂತಳುತ್ತಾನ ಜೋ 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 ಜೋ. ಅವಳ ಬಹುಮುಖ ವ್ಯಕ್ತಿತ್ವ ನನ್ನನ್ನು ಚಿಂತೆಯಾಗಿಸಿದೆ. ಅವಳ ಮೇಲಿದ್ದ ಗೌರವ ಇಮ್ಮಡಿಯಾಗುತ್ತಾ ಹೋಗುತ್ತಿತ್ತು. ಅವಳನ್ನು ನಾನು ಕಳೆದುಕೊಳ್ಳುತ್ತೇನೆ ಎನ್ನುವ ದಿನಗಳು ಹತ್ತಿರ ಬರುವ ಮುನ್ನವೇ ಅವಳನ್ನು ನಾನು ಕಳೆದುಕೊಂಡಿದ್ದು ನನಗೆ ತುಂಬಲಾಗದ ನಷ್ಟವೆನಿಸಿತು. ಏನೆಲ್ಲ ಕೇಳಬೇಕೆಂದಿದ್ದೆ, ಏನೆಲ್ಲ ಹೇಳಬೇಕೆಂದಿದ್ದೆ, ಎಲ್ಲ ಒಗಟಾಗಿಯೇ ನನ್ನ ಅವಳ ಎದೆಯಲ್ಲಿಯೇ ಉಳಿದು ಬಿಟ್ಟವು. ಅವಳ ಕಠೋರವಾದ ಅನುಭವಗಳ ಎದುರಿಗೆ ಹೇಳ ಹೆಸರಿಲ್ಲದೆ ನಾನು ತೆರೆಗಲೆಯಾಗಿ ಹಾರಿ ಹೋಗುವವ. ನನಗ 20 ವರ್ಷ ಆತು, ಇನ್ನ 20 ವರ್ಷ ಬದುಕ್ತೀನಿ. ಆದರೆ ಗಕ್ಕನೆ ಮಾಯವಾದಳು. ಅವಳ ಆತ್ಮಕಥೆಯಲ್ಲಿ ನಾನೊಂದು ಪಾತ್ರವಾಗಿದ್ದುಕೊಂಡು ಬರೆಯಬೇಕು ಎಂದಿದ್ದೆ. ಈಗ ನನ್ನ ಅನುಭವದ ಕಥನದಲ್ಲಿ ಅವಳೊಂದು ಪಾತ್ರವಾಗಿ ಬಂದಿದ್ದಾಳೆಂದು ಹೇಳಲು ಸಂಕಟವೆನಿಸುತ್ತಿದೆ. ಗುಬ್ಬಿಯೊಂದು ಗೂಡು ಕಟ್ಟಾದೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿ ಹೋಗ್ಯಾದೋ. ಗುಬ್ಬಿಯೊಂದು ಗೂಡು ಕಟ್ಟಾದೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿ ಹೋಗ್ಯಾದೋ. ಓ ಜ್ಞಾನಲಿಂಗ, ಓ ಜ್ಞಾನಲಿಂಗ, ಜೀವದಂಗ ಯಾಕ ಮರಿತದು, ಜೀವದಂಗ ಯಾಕ ಮರಿತದು. ಹರಿವ ಹಳ್ಳ ಹಾಡ ಹೇಳಾರೋ, ಆ ಹಾಡಿನೊಳಗ ಗೂಡರ್ಥ ಮುಚ್ಚಿ ಹೋಗ್ಯಾರೋ. ಓ ಹರಿವ ಹಳ್ಳ ಹಾಡ ಹೇಳಾರೋ, ಆ ಹಾಡಿನೊಳಗ ಗೂಡರ್ಥ ಮುಚ್ಚಿ ಹೋಗ್ಯಾರೋ. ಓ ಭಾವಲಿಂಗ, ಓ ಭಾವಲಿಂಗ, ಅದರ ನಾದ ನಿನಗ ತಿಳಿದದು, ಅದರ ನಾದ ನಿನಗ ತಿಳಿದದು, ಅದರ ನಾದ ನಿನಗ ತಿಳಿದದು, ಅದರ ನಾದ ನಿನಗ ತಿಳಿದದು, ಅದರ ನಾದ ನಿನಗ ತಿಳಿದದು. ನಮ್ಮ ಊರಲ್ಲಿ ಶ್ರೀಮಂತಿಕೆಗೆ ಹೆಸರಾದ ಮನೆತನಗಳೆಂದರೆ 3. ಒಂದು ಶೇಡ್ಜಿ, 2 ಮರಾಠಿಗರದ್ದು, 3ನೇಯದ್ದು ವೀರಶೈವರ ಮನೆತನ. ಶೇಡ್ಜಿ ಅವರ ಮನೆಗಳ ಕೆಲಸದಲ್ಲೆಲ್ಲ ಸಾಮಾನ್ಯ ವೀರಶೈವರದೇ ಕಾರುಬಾರು, ಮರಾಠಿಗರ ಮನೆಗಳಲ್ಲಿ ಇಸ್ಲಾಮಿಯರದ್ದೇ ಕಾರುಬಾರು. ಈ 3 ಮನೆತನಗಳಲ್ಲಿ ಅವರ ನಡುವೆ ಸ್ಪರ್ಧೆ ಇತ್ತೆಂದು ತೋರುತ್ತದೆ. ದೇಣಿಗೆ ಕೊಡುವಲ್ಲಿ, ಮನೆ ಕಟ್ಟಿಸುವುದರಲ್ಲಿ ಇದು ನಮಗೆ ಎದ್ದು ಕಾಣುತ್ತಿತ್ತು. ಇದಕ್ಕಿಂತ ಅವರು ನಮಗೆ ಶ್ರೀಮಂತರಾಗಿ ಕಾಣುವುದು ಅವರ ಮನೆಯಲ್ಲಿ ಯಾರಾದರೂ ಸತ್ತರೆ, ಇಲ್ಲವೇ ಯಾರಾದರೂ ಹುಟ್ಟಿದರೆ. ಬೇರೆ ಮನೆತನಗಳು ಇವರಂತೆ ಸಂಪ್ರದಾಯ ಉಳ್ಳವರಾಗಿದ್ದರೂ ಅವರ ಹಾಗೆ ಎದ್ದು ಕಾಣುತ್ತಿರಲಿಲ್ಲ. ಹೀಗಿದ್ದಾಗ
ಊರಲ್ಲಿ ಯಾರು ಸತ್ತರೂ ನಮಗೆ ಸಂತೋಷವೇ ಆಗುತ್ತಿತ್ತು. ಅವತ್ತು ವೀರಶೈವರ ಮನೆಯಲ್ಲಿ ಯಾರೋ ಸತ್ತಿದ್ದರು. ಹೆಣ ಬ್ಯಾಂಡ್ ಬಾಜಾದೊಂದಿಗೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಹೆಣದ ಮೇಲೆ ಹಣ ತೂರುವುದು ಸಂಪ್ರದಾಯ. ಅದು ಅವರಿಗೆ ಪ್ರತಿಷ್ಠೆ ಹಗ್ಗುರುತು ಆಗಿರಬೇಕು. ಯಾರ ಮನೆಯಲ್ಲಿ ಸತ್ತಿದ್ದಾರೆ, ಯಾರು ಸಂಪ್ರದಾಯವನ್ನು ಪಾಲಿಸುತ್ತಿದ್ದಾರೆ ಎನ್ನುವುದನ್ನು ನನ್ನಜ್ಜಿ ಯಾವ ಮೂಲಗಳಿಂದ ತಿಳಿದುಕೊಳ್ಳುತ್ತಿದ್ದಳೋ ನಾನರಿಯೆ. ಇಂಥ ಆದಾಯ ಬರುವ ಮೂಲಗಳನ್ನು ಹುಡುಕಿ ಕೊಡುತ್ತಿದ್ದಳು. ಹೆಣ ತೆಗೆದುಕೊಂಡು ಹೋಗುವಾಗ ಅವರು ನಮ್ಮನ್ನು ಅಷ್ಟೇ ಜಾಗರೂಕತೆಯಿಂದ ಗಮನಿಸುತ್ತಿದ್ದರೆಂದು ತೋರುತ್ತದೆ. ನಾವು ಬಂದಿರುವುದನ್ನು ಖಚಿತಪಡಿಸಿಕೊಂಡೇ ಹೆಣವನ್ನು ಮೇಲಕ್ಕೆತ್ತುತ್ತಿದ್ದರು. ಹೆಣದ ಮೇಲೆ ಅವರು ತೂರಿದ ಹಣ ನೆಲಕ್ಕೆ ಬಿದ್ದ ಮೇಲೆ ಕತ್ತಾಡಿ ಎತ್ತಿಕೊಳ್ಳುವುದು ದಲಿತರ ಕೆಲಸ. ದಲಿತರು ಇರದೆ ಹೋದರೆ ಅವರು ತೂರು ಹಣಕ್ಕೆ ಬೆಲೆ ಆದರೆ ಏನು? ಅವರು ಹಣ ತೂರಬೇಕು, ತೂರಿದ ಹಣ ಉರುಳುತ್ತಾ ಹಣ ಹೊತ್ತವರ ಕಾಲಲ್ಲಿ ಹಿಂದೆ ಅಳುತ್ತ ಬರುವವರ ಕಾಲಲ್ಲಿ ಹೋಗಬೇಕು. ಅದನ್ನು ಅವರು ದಾಟಿ ಪಾಪ ಕಳೆದುಕೊಳ್ಳಬೇಕು. ಅವರೆಲ್ಲ ತುಳಿದು ಹೋದ ಮೇಲೆ ನಾವು ಅದನ್ನು ಎತ್ತಿಕೊಳ್ಳಬೇಕು. ಎಣದ ಮೇಲೆ ಅವರು ಆರಿಸುವ ಪುಡಿಕಾಸೆಂದರೆ 5 ಪೈಸೆ ನಾನಿವೇ ಕೊನೆಯದಾಗಿರುತ್ತಿತ್ತು. ತೂತಿನ ದುಡ್ಡು 1 ಪೈಸೆ 2 ಪೈಸೆ ಹೆಚ್ಚಾಗಿರುತ್ತಿದ್ದವು. ಹೆಚ್ಚು ಶ್ರೀಮಂತರಿದ್ದರೆ 10 ಪೈಸೆ ನಾಣ್ಯ ಕೊನೆಯದಾಗಿರುತ್ತಿತ್ತು. ಹೆಚ್ಚಿನ ಮೌಲ್ಯದ ನಾಣ್ಯ ಸಿಕ್ಕಾಗ ನಮಗಾಗುವ ಸಂತೋಷಕ್ಕೆ ಎಳೆಯೇ ಇರುತ್ತಿರಲಿಲ್ಲ. ಸಿಕ್ಕಿದ್ದು ಜಾಸ್ತಿ ಸಿಕ್ಕಿಲ್ ಬೇ, ಎಲ್ಲ ಖಾಲಿ ಬೇ. ನನ್ನ ಕಡೆ ಏನು ಇಟ್ಕೊಂಡಿಲ್ ಬೇದ, ಖಾಲಿ ಖಾಲಿ ಖಾಲಿ. ಅರಿಶಿನ ಹಚ್ಚಿದಳ ರಸನಿಗೆ ಚೆಲುವ ಕೃಷ್ಣರಾಯರಲ್ಲಿ ಪೋದರಲ್ಲಿಗೆ. ಅರಿಶಿನ ಹಚ್ಚಿದಳ ರಸನಿಗೆ, ಅರಿಶಿನ ಹಚ್ಚಿದಳ ರಸನಿಗೆ. ಸತ್ತವರ ತಿಥಿಯ ಊಟ ಬಿಟ್ಟು ಜಾತ್ರೆ, ಮದುವೆ, ಈ ಸಮಾರಂಭಗಳಲ್ಲಿ ಸಿಗುವ ಊಟಕ್ಕೆ ಹಾಜರಿ ಹಾಕುವುದು ಮತ್ತೊಂದು ಕೆಲಸ. ಮದುವೆಯ ಊಟವೇ ಆಗಲಿ, ಜಾತ್ರೆಯ ಊಟವೇ ಆಗಲಿ 2-3 ವಾರಗಳ ಮುಂಚಿತವಾಗಿಯೇ ಜನಜಂಡುವಾಗುತ್ತಿತ್ತು. ಅಂತಹುದೇ ಒಂದು ಸಂದರ್ಭ
ಅದು ಶೇಠ್ಜಿಯವರ ಏಕೈಕ ಪುತ್ರಿಯ ಮದುವೆ. ಇಡೀ ಊರಿಗೆ ಊಟ ಹಾಕ್ತಾರಂತೆ. ಮುಂದೆ ಊಟ ಮೈಸೂರು ಪಾಕು, ಅನ್ನ, ಸಾರು. ಮೈಸೂರು ಪಾಕು, ಅನ್ನ, ಸಾರು. ಬನ್ನೆ ಬನ್ನೆ. ನುಚ್ಚು ರೊಟ್ಟಿ ತಿನ್ನುವ ನಮಗೆ ಅನ್ನ ಸಾರು ಎಂದರೆ ಆಗ ಅದು ಹಬ್ಬದ ಊಟವೇ ಆಗಿತ್ತು. ಅದು ನಮ್ಮ ಮನೆಯಲ್ಲಿ ದೀಪಾವಳಿಗೋ ನಾಗರ ಪಂಚಮಿಗೋ ವರ್ಷಕ್ಕೆ ಒಂದೆರಡು ಬಾರಿ ಮಾತ್ರ ಸಿಗುತ್ತಿತ್ತು. ಒಂದೆರಡು ಬಾರಿ ಮಾತ್ರ ಸಿಗುತ್ತಿತ್ತು. ಮಾಳಿ ಬಸು ಕಂಡ ಪಟ್ಟಿ ಮಂದಿ ಬಂದ್ಬಿಟ್ರೆ ನಂಗೆ ಊಟ ಸಿಗಂಗಿಲ್ಲ. ತಗೊಳ್ರಿ. ಲಗುನ ಬರ್ರಿ. ಎದ್ದೋಳ್ರಿ, ಲಗುನ ಬರ್ರಿ. ಶೇಠ್ಜಿಯವರ ಮಗಳ ಮದುವೆಗೆ ಊರಿನ ಸುತ್ತಮುತ್ತಲಿನ ದಲಿತರೆಲ್ಲರೂ ಬಂದಿದ್ದರು. ಅಂದ್ರೆ ಊಟಕ್ಕೆ. ಹೀಗಾಗಿ ಅಂದು ದಲಿತರ ಸಂಖ್ಯೆ ಹೆಚ್ಚೇ ಆಗಿಬಿಟ್ಟಿತು. ಶೇಠ್ಜಿಯವರ ಅಡ್ಡೆ ತುಂಬಾ ದೊಡ್ಡದು. ಅದಕ್ಕೆ 2 ಗೇಟು, ಒಂದು ಹಿಂದಿದ್ದರೆ ಮತ್ತೊಂದು ಮುಂದಿತ್ತು. ಮುಂದಿನ ಗೇಟಿನಲ್ಲಿ ನಮಗೆ ಪ್ರವೇಶವೇ ಇರಲಿಲ್ಲ. ನನ್ನ ಅಜ್ಜಿ ಸ್ವಲ್ಪ ಬಾಯಿ ಬಡಿಕಿ, ಶಕ್ತಿವಾನಳು ಕೂಡ. ಮೊಮ್ಮಕ್ಕಳನ್ನೆಲ್ಲ ಕೋಳಿಯಂತೆ ಕರೆಯುತ್ತಾ ಎಳೆದೆಳೆದು ರೆಕ್ಕೆ ಒಳಗಿಟ್ಟುಕೊಂಡಂತೆ ನಮ್ಮನ್ನು ಪಕ್ಕದಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದಳು. ಶೇಠ್ಜಿಯವರ ದರ್ಶನವೆಂದರೆ ನಮಗೆ ದೇವರ ದರ್ಶನವಿದ್ದಂತೆ. ಅಲ್ಲಿ ಊರಿನ ದಣಿಗಳೇ ದರ್ಬಾರ್ ಅಂತ ಹೇಳಿದನಲ್ಲವೇ. ಶೇಠ್ಜಿಗಳ ಮನೆಯಲ್ಲಿ ದುಡಿಯುವ ಇವರು ಕೈಯಲ್ಲಿ ಕೋಲು ಹಿಡಿದು ನಿಂತಿರುತ್ತಿದ್ದರು. ನಾಯಿ ಹಂದಿಗಳಿಗೆ ಹೊಡೆಯಲು ಬಳಸುವುದು ಅದೇ ಕೋಲು, ನಮಗೊಡೆಯಲು ಬಳಸುವುದು ಅದೇ ಕೋಲು.
ಜನರೆಲ್ಲರ ಊಟ ಮುಗಿದ ಮೇಲೆ ಕೊನೆಯಲ್ಲಿ ದಲಿತರನ್ನು ಬಿಡಲಾಗುತ್ತಿತ್ತು. ಅಲ್ಲಿ ಎಷ್ಟು ದಲಿತರು ಸೇರಿದ್ದರೆಂದರೆ ನನ್ನ ಅಜ್ಜಿ ಹೇಳುತ್ತಿದ್ದಳು, ಇವತ್ತು ಕಂಡಾಪಟ್ಟಿ ಮಂದಿ ಏನಿಲ್ಲ ಅಂದ್ರ 3 ಪಗ್ದರ ಹಾಕದ. ನಮಗಿಂತಲೂ ಕೆಳವರ್ಗದ ಇನ್ನೊಂದು ತಂಡವೂ ಅಲ್ಲಿತ್ತು. ಅವರು ಈ 3 ಪಂಕ್ತಿಗೆ ಸಂಬಂಧಪಟ್ಟವರಲ್ಲ. ಹೀಗಾಗಿ ಅವರಿಗೆ ನಮಗಿಂತಲೂ ಕೊನೆಗೆ ಊಟ. ಅವರಲ್ಲಿ ಅಡವಿ ಚೊಂಚರು, ಲೋಲ್ಯಾರು, ಕುಂಚಿಕರವರು ಇರುತ್ತಿದ್ದರು. ಇವರನ್ನು ಕಂಡು ನಾವು ಹೇಸುತ್ತಿದ್ದೆವು. ಇವರು ಬೇಡಿ ತಿನ್ನುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡವರಾಗಿದ್ದರು. ಈ ಬಗೆಯ ಊಟದ ವ್ಯವಸ್ಥೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಲಾಗುತ್ತಿತ್ತು. ಈ ನಿಯಮಗಳನ್ನು ಗೇಟು ಕಾಯುವ ತಂಡ ನಾಯಕ ನಮಗೆ ಹೇಳಿ ಒಳಗೆ ಬಿಡುತ್ತಿದ್ದ. ತಟ್ಟೆಗೆ ಊಟ ಹೆಚ್ಚಿಗೆ ಹಾಕಿಸ್ಕೊಳ್ಬಾರ್ದು. ನಿಮಗೆ ತಿನ್ನೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಟ್ಕೋಬೇಕು. ಮನೆಗೆ ಕಟ್ಕೊಂಡು ಹೋಗ್ಬಾರ್ದು. ಊಟ ಮುಗಿಸಿ ಹೋಗುವಾಗ ಪಾತ್ರೆಯಲ್ಲಿಟ್ಟ ಬಣ್ಣದಲ್ಲಿ ಕೈ ಎದ್ದು ಹೋಗ್ಬೇಕು. ತಿಳಿತಾ? ಆಹಾ, ಆ. ಈ ನಿಯಮಗಳು ಊರ ಜನರಿಗೆ ಅನ್ವಯಿಸಲು ಅವರಿಗೆ ಬಾಳೆ ಎಲೆಯ ಮೇಲೆ ಊಟ ಬಡಿಸುತ್ತಿದ್ದರು. ಒಮ್ಮೆ ಊಟ ಮಾಡಿ ಹೋದ ದಲಿತರು ಮತ್ತೊಮ್ಮೆ ಬಾರದಿರಲಿ ಎನ್ನುವ ವಿಚಾರದ ತಂತ್ರಕ್ಕೆ ಬಣ್ಣದಲ್ಲಿ ಕೈಯೆತ್ತಿಸಿ ಕಳಿಸುತ್ತಿದ್ದರು. ಚುನಾವಣೆಯ ಸಂದರ್ಭದಲ್ಲಿ ಓಟು ಹಾಕಿದ ವ್ಯಕ್ತಿಯ ಬೆರಳಿಗೆ ಗುರುತು ಬಟ್ಟು ಹಾಕಿದಂತೆ. ಇಂಥ ನಿಯಮಗಳನ್ನು ಮುರಿಯುವುದರಲ್ಲಿ ದಲಿತರು ನಿಸ್ಸೀಮರು. ಹೊರಗೆ ಬಂದಾಕ್ಷಣ ಕೈ ಚನ್ನಕ್ಕೆ ಒರೆಸಿಕೊಂಡಾಗ ಬಣ್ಣ ಹೊರಟು ಹೋಗುತ್ತಿತ್ತು. ಆ ನಂತರ ಕೊನೆಯ ಪಂಕ್ತಿಯ ಊಟಕ್ಕೆ ಹಾಜರಾಗುತ್ತಿದ್ದವು. ಕೆಲ ಬಾರಿ ಸಿಕ್ಕಿ ಬಿದ್ದಾಗ ಕತ್ತು ಹಿಡಿದು ಹೊರಕ್ಕೆ ದಬ್ಬುತ್ತಿದ್ದರು. ಆಗ ದೇಶವರೇ ನೆಗೆ ಬೀರುತ್ತಾ ಕೆಲ ಬಾರಿ ಅಳುತ್ತಾ ಹೊರಗೆ ಬರುತ್ತಿದ್ದೆವು. ಆ ಸರಿತಿಯಲ್ಲಿ ಊಟಕ್ಕೆ ಕುಳಿತಾಗ ನೀಡುವವನಿಗೆ ಅಜ್ಜಿ ಹೇಳುತ್ತಿದ್ದಳು, ಅಯ್ಯಪ್ಪ, ಏನಮ್ಮ? ನನ್ನ ಮೊಮ್ಮಕ್ಕಳು ಸಣ್ಣವದವು, ಸಾವಕಾಶ ತಿಂತವು, ಇನ್ನೂ ಸ್ವಲ್ಪ ಹಾಕ್ಯಪ್ಪ. ಆಯ್ತು, ಮನೆ ಕಟ್ಕೊಂಡು ಹೋಗ್ಬಾರ್ದೇನೋ? ಇಲ್ಲ ಇಲ್ಲ ಬಿಡಪ್ಪ ಎಂದು ಹೇಳಿ ಊಟ ಹಾಕಿಸಿಕೊಳ್ಳುತ್ತಿದ್ದಳು. ಏನದು ಕಟ್ಕೊಂಡೇನ? ಅಯ್ಯ ಇಲ್ಲ ಬಿಡಪ್ಪ. ತೆಗೆ ನೋಡೋಣ. ತೆಗೆ. ಏಯ್, ನಿಂದೇನು? ಏನಿಲ್ಲ ಅಂತ ಹೇಳ್ತೀನಿ. ಅಲ್ಲೇನು ಬಾಳಿ ಗಂಟೆ ಹಾಕಿ ಸರಿ ಹುಟ್ಟಿನಿ ಹಂಗ ಕಾಣ್ತದ. ತೆಗೆ ನೋಡೋಣ. ತೆಗೆ. ಏಯ್, ಏನಿಲ್ಲ ಅಂತ ಹೇಳ್ತೀನಿ, ನೋಡ್ತಾಗ. ಹಾ, ಲಟ್ಟು ಏನ್ ತಾನಾ ಸೌಕರ್ಯ ಆಗ್ಯಾನ. ಊಟ ಹಾಕಿದವರು ದವಳವರು ಎಲ್ಲಾದರೋ ಏನೋ. ಇವೊಂದೆಷ್ಟು ನೋಡು.
ಯಜಮಾನ. ತಿನ್ನನ್ನು ಚಳ್ಳಿ ಹಣ್ಣು. ನಮಸ್ಕರಿಸಿದಂತೆ ನಿಮ್ಮ ಇಂಗೈಗಳನ್ನು ಪರಸ್ಪರ ಒಂದಕ್ಕೊಂದು ಮುಟ್ಟಿಸಿ. ಆಮೇಲೆ ಒಂದರಿನ್ನೊಂದರ ಮಧ್ಯೆ ಬೆರಳುಗಳನ್ನು ಸೇರಿಸಿ. ಆಯ್ತೆ? ಈಗ ನಿಮ್ಮ ಬಲಗೈ ಬೆರಳುಗಳು ಎಡಗೈ ಅಂಗೈಯಲ್ಲಿ, ಎಡಗೈ ಬೆರಳುಗಳು ಬಲಗೈ ಅಂಗೈಯಲ್ಲಿ ಬಂದಿವೆ ತಾನೇ? ಸರಿ. ಈಗ ಭೂಮಿಗೂ ನಿಮ್ಮ ಕಾಲುಗಳಿಗೂ ಸಾಕಷ್ಟು ಅಂತರ ಇರುವಂತೆ ಎತ್ತರದ ಗೋಡೆಯ ಗೂಟಕ್ಕೆ ತೂಗಾಗಿಸಿಕೊಳ್ಳೆ. ಆಗಿಸಿಕೊಂಡಿರಾ? ಆಗಲ್ಲ. ನಿಮ್ಮ ಬಿಡಿಸದ ಕೈಗಳ ಬೆರಳಿನ ಮಧ್ಯೆ ಗೂಟ ಬರಬೇಕು. ಹಾಗೆ ಸರಿ. ಹೀಗೆ ತೂಗು ಹಾಕಿದರೆ ಎಷ್ಟು ಕಾಲ ನೀವು ಕಣ್ಣುಗಳಲ್ಲಿ ನೀರು ತಾರದೆ ತೂಗಬಹುದು? ಪ್ರಾಥಮಿಕ ಶಾಲೆ ಓದುವಾಗ ನನಗೆ ಸಿಕ್ಕ ಶಿಕ್ಷೆ ಇದು. ಅಲ್ಲ ಅಲ್ಲ, ನನ್ನಂತೆ ನನ್ನ ಕೇರಿಯ ಸ್ನೇಹಿತರು ಉಂಡಿದ್ದಾರೆ. ಹೀಗೆ ತೂಗು ಹಾಕಿದ ಮೇಲೆ ಕೈ ಜಾರಿ ನೆಲಕ್ಕೆ ಬೀಳಲು ಬರುತ್ತಿರಲಿಲ್ಲ. ಅಳಬೇಕು, ಗೋಗರೆಯಬೇಕು, ಕಾಡಿ ಬೇಡಿದರೂ ಪ್ರಯೋಜನವಿರುತ್ತಿರಲಿಲ್ಲ. ನಾವು ಗೋಗರಿದಷ್ಟು ನಮ್ಮ ಗುರುತ್ತಮರಿಗೆ ಹಲ್ಲು ಕಡಿಯುವಷ್ಟು ಕೋಪ ಬರುತ್ತಿತ್ತು. ಕೈಯಲ್ಲಿ ನುಣುಪಿಲ್ಲದ ಉದ್ದನೆಯ ಬಳಿಗೆ ಗೋಡೆಗೆ ಮುಖ ಮಾಡಿ ತೂಗು ಹಾಕಿದ ಮೇಲೆ ಅವರಿಗೆ ಒಡೆಯಲು ಸಿಕ್ಕುವುದು ಉಬ್ಬಿ ನಿಂತ ನಮ್ಮ ಗುಂಡೆಯ ದಡೆಗಳು. ಸಾಲಿ ಉಪ್ಪಿಟ್ಟು ತಿಂದು ತಿಂದು ಸೂಳೆ ಮಗನ್ ಕುಂಡಿ ಅಂದ್ರೆ ತಬಲ ಆಗ್ಯಾವ ನೋಡು. ಬಿಜಾಪುರದ ಗೋಲ್ ಗುಮ್ಟ. ನಮಗೆ ತಿನ್ನಲು ಹಾಕುವ ಉಪ್ಪಿಟ್ಟಿಗಿಂತ ಇವರು ಮನೆಗೊಯ್ಯುವುದೇ ಹೆಚ್ಚಿರುತ್ತಿತ್ತು. ನಾವು ತೊಡುವ ಸೊನ್ನೆಗಳಿಗೆ ಗುಂಡಿಯೇ ಇರುತ್ತಿರಲಿಲ್ಲ, ಇದ್ದರೂ ಪ್ರಯೋಜನವಿರುತ್ತಿರಲಿಲ್ಲ. ಒಂದು ಚೊನ್ನದ ನಡೆದ ಸುತ್ತಳತೆಯಲ್ಲಿ ನನ್ನಂತ ನಾಯಿ ಸೊಂಟದವರು ಸಲೀಸಾಗಿ 4 ಜನ ಇಳಿಯಬಹುದಾಗಿತ್ತು. ಅವು ಪೊಲೀಸರ ಅರ್ಧ ತೊಡೆ ಕಾಣುವ ಚೊನ್ನಗಳು. ಅದಕ್ಕಾಗಿ ಆ ಚೊನ್ನ ಉಡದಾರದ ಆಸರು ಪಡೆಯುತ್ತಿತ್ತು, ಇಲ್ಲವೇ ಸೆನಿಬಿನಿಂದಲೋ ಸೀರೆಯ ದಡಿಯಿಂದಲೋ ಬಿಗಿದು ಕಟ್ಟಲಾಗಿರುತ್ತಿತ್ತು. ಗುರೋತ್ತಮರು ಗೋಳು ಗುಮ್ಮಟದ ನಗಾರಿಯನ್ನು ಬಾರಿಸುತ್ತಿರಬೇಕಾದ್ರೆ ಒದ್ದಾಡುತ್ತಿದ್ದೆ. ಗೋಡೆಯ ಗೂಟಕ್ಕೆ ತೂಗು ಹಾಕಿದ್ದರಿಂದ ಮೂಗು ತರಕು ಬರಕಾದ ಗೋಡೆಗೆ ಉಚ್ಚ ಉರಿಯುತ್ತಿತ್ತು. ಗೂಟಕ್ಕೆ ನೀವು ಸೋತು ಬಿದ್ದಿದ್ದರಿಂದ ಹೊಟ್ಟೆ ತೆಳ್ಳಗಾಗಿ ನಡಕ್ಕೆ ಕಟ್ಟಿದ ಆ ತೊಗಲ ಪೊಲೀಸ್ ತೊಲ್ಲ ಹೊಡೆತ ಬಿದ್ದಂತೆ ನಿಧಾನವಾಗಿ ಕೆಳಗಿಳಿಯುತ್ತಿತ್ತು. ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ನೋಡಲು ಅದೊಂದು ಸಿನಿಮಾ ಆಗಿತ್ತು. ಅವರು ಬಿದ್ದು ಬಿದ್ದು ನಕ್ಕಂತೆ ನನ್ನ ಅಳುವು ಹೆಚ್ಚದಂತೆ. ಹೊಡೆತ ಇನ್ನೂ ಜೋರಾಗುತ್ತಿದ್ದವು. ಗುಂಡಿ ತುಂಬ ಬಾಸುಂಡೆ. ಕರಿಕುಂಡೆ.
ಆಗ ನೆಲದ ಮೇಲೆ ಕುಳಿತುಕೊಳ್ಳುವುದು ದುಸ್ತರವಾಗುತ್ತಿತ್ತು. ಹೀಗೆ ನಾನು ನನ್ನ ಸ್ನೇಹಿತರನ್ನು ಕೆಳಗಿಳಿಸಿದ ಸಂದರ್ಭಗಳಿವೆ. ಪಟ್ಟಿ ಕೊಡುತ್ತಾ ಹೋದರೆ ಇನ್ನೂ ಇವೆ. ಇವೆಲ್ಲ ಶಿಕ್ಷೆಗಳು ಯಾವ ಕಾರಣಕ್ಕಾಗಿ ಗೊತ್ತೇ? ಇವರು ಹೇಳಿದ ಪಾಠವನ್ನು ನಾವು ಮನೆಯಲ್ಲಿ ಮಾಡಿಕೊಂಡು ಬಂದಿಲ್ಲ ಎಂದು ಅಲ್ಲ, ಅಥವಾ ನಮ್ಮ ಕೊಳಕುತನಕ್ಕಾಗಿಯೂ ಅಲ್ಲ. ಶಾಲೆಯಲ್ಲಿ ಪ್ರಾರ್ಥನೆ ಆಗುವುದಕ್ಕಿಂತ ಮುಂಚೆ ಬೇಗನೆ ಬಂದು ಕಸ ಗುಡಿಸಬೇಕು. ಬೇಗನೆ ಬಂದು ಕಸ ಗುಡಿಸದಿದ್ದರೆ ಈ ಪರಿಯ ಶಿಕ್ಷೆ. ನಮ್ಮ ಕೇರಿಯವರು ತರಗತಿಯಲ್ಲಿ ಒಟ್ಟು 4 ಜನ. ದೇವಪ್ಪ, ಮಲ್ಲಪ್ಪ, ಬಸವಂತಪ್ಪ ಮತ್ತು ನಾನು. ನಾಳೆ ಕಸದ ಪಾಳಿ ಯಾರದಿದೆ ಎನ್ನುವುದನ್ನು ಕರಿ ಹಲಗೆ ಮೇಲೆ ಬರೆಯಲಾಗುತ್ತಿತ್ತು. ನಮ್ಮ ಹೆಸರುಗಳನ್ನು ಕರಿ ಹಲಗೆ ಮೇಲೆ ಯಥಾಸ್ಥಿತಿಯಲ್ಲಿ ಬರೆಯಲು ಅವರು ಹೇಸುತ್ತಿದ್ದರಂತೆ ತೋರುತ್ತದೆ. ಹೀಗಾಗಿ ದೇವ್ಯಾ, ಮಲ್ಯ, ಬಸ್ಸಿಯಾ ಎಂದು ಹೆಸರುಗಳನ್ನು ಮೊಗಚಿ ಬರೆಯುತ್ತಿದ್ದರು. ಹೆಸರು ಬರೆಯುವ ಕೆಲಸವನ್ನು ಮೊದಲು ಗುರೋತ್ತಮರೇ ಮಾಡುತ್ತಿದ್ದರು. ಆ ನಂತರ ಆ ಕೆಲಸವನ್ನು ತರಗತಿಯ ಮಂತ್ರಿವರರಿಗೆ ವರ್ಗಾವಣೆ ಮಾಡಲಾಯಿತು. ಕಸ ಗುಡಿಸುವ ಕೆಲಸ ದಲಿತರಾದ ನಮ್ಮ 4 ಜನಗಳಿಗೆ ಮಾತ್ರ ಸೀಮಿತವಾಗಿತ್ತು. 4-5 ಜನ ಒಟ್ಟಿಗೆ ಕುಳಿತುಕೊಳ್ಳಬಹುದಾದ ಉದ್ದನೆಯ ಕಟ್ಟಿಗೆ ಹಾಸು ಮನೆಗಳಿದ್ದವು. ಇವುಗಳನ್ನು ಎತ್ತಿ ಕಸ ಗುಡಿಸುವುದೆಂದರೆ ತೊಂದರೆಯಾಗುತ್ತಿತ್ತು, ಜೊತೆಗೆ ಸಿಟ್ಟು ಬರುತ್ತಿತ್ತು. ಯಾಕೆಂದರೆ ಈ ಮನೆಗಳು ಕುಳಿತುಕೊಳ್ಳಲು ನಮಗಿರಲಿಲ್ಲ. ನಾವು 4 ಜನ ಕೊನೆಯಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಿದ್ದೆವು. ಹೀಗಾಗಿ ಕುಳಿತುಕೊಳ್ಳಲು ನಮಗಿಲ್ಲದ ಆ ಮನೆಗಳನ್ನು ಕಸ ಗುಡಿಸುವಾಗ ಎತ್ತಿ ನೆರಳು ಕೂಗುತ್ತಿದ್ದೆವು. ನಾ ಶಾಲೆಗೆ ಹೋಗುದಿಲ್ಲ. ಯಾಕ? ಅವರೆಲ್ಲ ಮನೆ ಮೇಲೆ ಕುಂದಿರ್ತಾರ, ನಮಗ ನೆಲದ ಮೇಲೆ ಕುಂದಿರ್ತಾರ. ನಾ ಶಾಲೆಗೆ ಹೋಗೋದಿಲ್ಲ. ಕಟ್ಟಿಗೆ ಮಣಿ ಏನ್ ಮಾಡೋದು? ಕುಂತ್ರ ಅದು ನೋಡ್ತೈತಿ. ನಿನ್ಗ ಹೊಸ ಕೌದಿ ಹೊಲ್ಕೊಡ್ತೀನಿ. ನಿನಗ ಹೊಸ ಗೋಣಿ ತಟ್ಟು ಹೊಲ್ಕೊಡ್ತೀನಿ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಹಂಚಿ ನಡೆವರ ನಡುವೆ ಧೀರನಾಗಲು ಕಲಿಸು. ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ನೀ ಕಲಿಸು, ನೀ ಕಲಿಸು. ಅಲ್ಲಿ ನೋಡ್ರು, ಅವನು ಚೊಣ್ಣ ಹೊಲಸಾಗತ್ತಂತ, ಭಾರಿ ಚೊಣ್ಣ. ಆಗ ನನ್ನ ತೊಗಲ ಪೊಲೀಸ್ನ ಗೋಣಿ ತಟ್ಟು ಎಲ್ಲದರ ಮೇಲೂ ಸಿಟ್ಟು ಬಂತು. ಏನು ಮಾಡಲಾಗದೆ ಕಣ್ಣಲ್ಲಿ ನೀರು ತರಿಸಿತಷ್ಟೇ. ಕರಿಹಲಿಗೆ ಮೇಲೆ ನನ್ನ ಹೆಸರನ್ನು ಮುಗುಚಿ ಬರೆಯುತ್ತಿರಲಿಲ್ಲ. ನನ್ನ ಹೆಸರು ಅರವಿಂದ ಎಂದಿರುವುದರಿಂದ ಅದನ್ನು ಹೇಗೆ ಮುಗುಚಿ ಬರೆದರೂ ಅವರಿಗೆ ತೃಪ್ತಿಗೆ ಕಂಡಲಿಕ್ಕಿಲ್ಲ. ಅದಕ್ಕಾಗಿ ಅವರು ನನ್ನ ಅಡ್ಡ ಹೆಸರನ್ನು ಬಳಸಿಕೊಳ್ಳುತ್ತಿದ್ದರು. ನಾಯಿನ ಕಸದ ಪಾಳಿ, ಮಾಲಕತ್ತಿ ಎಂದಷ್ಟೇ ಬರೆಯುತ್ತಿದ್ದರು. ಕೆಲ ಬಾರಿ ಕತ್ತಿ ಎಂದಷ್ಟೇ ಬರೆಯುವ ಮನಸ್ಸು ಮಾಡುತ್ತಿದ್ದರು. ಹಾಗೆ ಬರೆದ ಹೆಸರನ್ನು ಒಮ್ಮೆ ತಿದ್ದುವ ಸಾಹಸವೂ ಮಾಡಿದ್ದೆ.
ಉತ್ತಮರು ತರಗತಿ ಒಳಗೆ ಬಂದರು. ನೋಡಿದವರೇ ಕುರ್ಚಿಯ ಮೇಲಿರುವ ಕಟ್ಟಿಗೆಯನ್ನು ಹಿರಿದರು. ಕತ್ತಿ ಅಂತ ಬರೆದ್ರೇನಾಯ್ತು? ಗತ್ತಿ ಅಂತ ಮಾಡಕ್ ಹೋಗಿದ್ಯಾ? ಮಗ ಬರೆಯಕ್ ಬಂತು ಅಂತ ಇದ್ದಕ್ ಹೋಗ್ಯಾನ. ಕತ್ತಿ ಕತ್ತಿನೇ, ಕತ್ತೆ ಎಲ್ಲಾದ್ರೂ ಕುದುರೆ ಆಗ್ತದೇನಾ? ಕತ್ತೆಗೆಲ್ಲ ಯಾಕಬೇಕು ಅತ್ತಿ ಕಾಳ್ ನೀರ ಎಂದು ಮಣ ತುಂಬುವವರೆಗೂ ಹೊಡೆದರು. ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ, ನನ್ನನೆ ನಂಬುವ ಬಗೆ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ, ನನ್ನನೆ ನಂಬುವ ಬಗೆ ಕಲಿಸು. ಅಳುವಿನಲ್ಲಿ ಅವಮಾನ ಎಂಬುದನೀ ಕಲಿಸು. ಅಳುವಿನಲ್ಲಿ ಅವಮಾನ ಎಂಬುದನೀ ಕಲಿಸು. ನನ್ನನೆ ನೋಡಿ ನಗುವುದನ್ನು ಕಲಿಸು. ನನ್ನನೆ ನೋಡಿ ನಗುವುದನ್ನು ಕಲಿಸು. ಮಾನವೀಯತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು. ಮಾನವೀಯತೆಯಲ್ಲಿ ನಾ ಕರಗುವುದನ್ನು ಕಲಿಸು. ಜಾಣನಾಗಲು ಕಲಿಸು. ನಾ ಜಾಣನಾಗಲು ಕಲಿಸು. ಏಳು ಮಂದಿ ಅಣ್ಣ ತಮ್ಮಂದಿರ ಮೇಲೆ ನಾ ಹುಟ್ಟಿದ್ದು. ನನಗೂ ಗಂಡು ಮಗ ಸಾಕಿದಂಗ ಸಾಕಿದ್ರು ನಮ್ಮಪ್ಪ ಅವ್ವ. ನಿಮ್ಮ ಮುತ್ತಿ ಏನ್ ಎತ್ತುತ್ತಿದ್ದ? ಒಂದು ಕೊಡ ನೀರು ಊರ್ ಹೊರಗಿನ ತರಬೇಕಾದ್ರ ತೇಗ್ತಿದ್ದ. ನಾನು ತೊಂಡಿ ಕೊಡ ತಲೆ ಮೇಲೆ ಹೊತ್ಕೊಂಡು ದಿಡಿ ಕೊಡ ಬಗ್ಲಾಗಿ ಹಿಡ್ಕೊಂಡು ನೀರು ತರ್ತಿದ್ದೆ. ಇದನ್ನ ನೋಡಿದವರು ಎಲ್ಲವ್ವ ಹಡದ್ರ ನಿನ್ನಂಥ ಮಗಳಿಗೆ ಹೊಡಿಬೇಕು ನೋಡು ಅಂತಿದ್ರು. ನಾ ಹಿಂಗಿರ್ಬೇಕಾದ್ರ ನನ್ನ ಮನೆಗೆ ಏನೆಲ್ಲ ತಿಂದುಂಡು ಬೆಳೆದವಳು ನಾನು. ಅದ್ರ ಸರಿಯಾಗ ನಮ್ಮವ್ವ ನನ್ನ ಹಿಂದ ಎಮ್ಮೆ ಹೊಡೆದು ಕಳಿಸ್ಯಾಳ, ಮಗಳು ತಿಂದುಂಡು ಸುಖದಾಗಿರ್ಲಿ ಅಂತ. ಆದ್ರ ನಾ ಬಂದಾಗ ಈ ಮನೆಯಾಗ ಏನಿತ್ತು? ಎಮ್ಮೆ ಕೊಳ್ಳಾಗಿರೋ ಗಂಟೆ ಜೋತಾಡ್ದಂಗೆ ಜೋತಾಡ್ತಿದ್ವು ಎಲ್ಲ. ಎಲ್ಲ ಓಡಾಡ್ಬಿಡ್ತು, ನನಗೂ ಓಡಾಡಿಸ್ತು. ಇದ್ರ ಹಿಂದೆ ಓಡಾಡಿ ಓಡಾಡಿ ನನ್ನ ಕಾಲ ಹೋದು. ಮಣ್ಣು ಹಾಕ್ಲಿ ಬರ್ಬಾರ್ದು ಬರ್ಲಿ, ನನ್ನ ಜೀವ ತಿನ್ನಕ್ಕೆ ಹುಟ್ಟಿದಾವೆಲ್ಲ. ಬೆದೆಗೆ ಬಿದ್ದ ಎಮ್ಮೆಯ ಮೇಲೆ ಹಾರಿಸಲು ನಮ್ಮೂರಲ್ಲಿ ಕೋಣವಿರಲಿಲ್ಲ. ನಮ್ಮೂರಿನ ಪಕ್ಕದ 2 ಹಳ್ಳಿಗಳಲ್ಲಿ, ಅಂದರೆ ಕುಂಟೋಜಿ ಮತ್ತು ಬಸರಕೋಡಿ ಎಂಬ 2 ಹಳ್ಳಿಗಳಲ್ಲಿ ಕೋಣಗಳಿದ್ದವು. ಆ ಕೋಣಗಳನ್ನು ಊರ ಪ್ರಮುಖರೇ ಸಾಕುತ್ತಿದ್ದರು. ಬಸರಕೋಡಿಗಿಂತ ಕುಂಟೋಜಿ ನಮ್ಮೂರಿಗೆ ಹತ್ತಿರ. ಹೀಗಾಗಿ ಎಮ್ಮೆಯನ್ನು ಕುಂಟೋಜಿಗೆ ಹೊಡೆದುಕೊಂಡು ಹೋಗುವುದೆಂದು ತೀರ್ಮಾನಿಸಲಾಯಿತು. ಊರ ಗೌಡರ ದೇಸಾಯಿ ಅವರಿಗೆ ಕೋಣಗಳು ಸಾಕುವುದೆಂದರೆ ಪ್ರತಿಷ್ಠೆಯೇ ಆಗಿತ್ತು. ಇವರು ಸಾಕಿದ ಕೋಣಗಳು ಕೆಲಸವೆಂದರೆ ಬೆದೆಗೆ ಬಿದ್ದ ಎಮ್ಮೆಯ ಮೇಲೆ ಹಾರಿಸುವುದು, ಕಾಲು ಕೆದರಿ ಬುಸ್ ಕುಟ್ಟುವುದು. ಆ ಊರಿನ ರಾಜನಷ್ಟೇ ಆಗಿರದೆ ಆತ ಸುತ್ತಲೂರಿನ ಎಮ್ಮೆಗಳ ಅರಸನೂ ಆಗಿರುತ್ತಿದ್ದ. ಆದ್ದರಿಂದ ಗೌಡರ ಮತ್ತು ದೇಸಾಯಿ ಅವರ ಕೋಣಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು.
ಎಷ್ಟು ಕೊಟ್ಟು ಸಾಲಲ್ಲ ಬಿಗಡನ ಮುಗಿಲ್ಲ ತಾಯಿಯೂ ಕಟ್ಟಿಲ್ಲ ಮಾತುಕತೆ ಮುಗಿಲ್ಲ ತಿಳಿದೊಂದು ತಾಯಿ ಕಟ್ಟು ಗಣಿಯಂತೆ ಇನ್ನೂ ಕೂಡಿ ಬಂದಿಲ್ಲ. ಅವರೇ 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 ಹಿಂಡಿ ಹತ್ತಿ ಕಾಳು ತಂದಿರದೆ ಮುಕ್ಕಿ ತಂದಿನ್ರಿ ಯವ್ವ. ಏಟ್ ತಂದಿ ಉಳಿದಾಗ ಸ್ವಲ್ಪನೇ ಕಾಣ್ತವ. ಇಲ್ರಿ ಯವ್ವ 2 ಕಿಲೋ ಅದಾವ್ರಿ. ಯಾರಿಗಾರು ಗಂಡಸ್ರಿ ಕರ್ಕೊಂಬಂದಿ ಇಲ್ಲ? ಇದೇನು ಈಗ ಹುಡುಗನ್ ಕರ್ಕೊಂಬಂದಿ? ಇವನೇನು ಎಮ್ಮಿಗೆ ಸೂರ? ಇಲ್ರಿ ಯವ್ವ, ಅದೇನು ಹಿಡಿತದ? ನಾ ಅದಿನಲ್ರಿ, ನಾ ಹಿಡ್ತೀನಿ. ನೀವೇನು ಬರೋದು ಬ್ಯಾಡ್ರಿ, ಪಾಣೆ ಬಿಡ್ರಿ. ಯಾರದು? ಏನಂತೆ? ನಮಸ್ತೆ ಯಪ್ಪ. ಓಹೋ, ಮ್ಯಾಗ್ಲು ಮನಿ ಮಾಲ್ಗತ್ತಿ ಎಲ್ಲವ. ನಡಿ ನೀ ಒಳಗ. ಹೆಣ್ಣು ಕೊಟ್ಟ ಮಾವನು ಕಣ್ಣು ಕೊಟ್ಟ ದೇವರು ಹೆಣ್ಣು ಹೆತ್ತ ತಪ್ಪಿಗೆ ಕಾಯಿಗೆ ಇದ್ದರು ಸಾಲ ಸೊಲ ಮಾಡಿರು ಚಕ್ರವರ್ತಿ ನೀಡಿರು ದುಡ್ಡು ತಂದು ಒಟ್ಟಿಗೆ ಗಂಡಿಗೆ ಕೊಟ್ಟರು ಸುಟ್ಟು ಪುಟ್ಟುಗೆ ತಂದಾರೆ ವಾಚುಕೈಯ ತಂದಾರೆ ಸ್ಕೂಟು ತಂದು ನಿಂತಾರೆ ಮದುವೆ ಆನೆ ಅಂತಾರೆ ಮಾತುಕತೆ ಇನ್ನೂರಿಲ್ಲ ಹೆಣ್ಣಿಗೊಂದು ತಾಯಿ ಕಟ್ಟು ಪುಣ್ಯವಂತು ಇನ್ನೂ ಕೂಡಿ ಅವರೇ ನಮಸ್ಕಾರ ಯಪ್ಪ. ನಮಸ್ಕಾರ ನಮಸ್ಕಾರ. ಅಲ್ಲವಾ ಮುದುಕಿ, ನೀ ಮೊದ್ಲ ಬಂದಾಗ ಹೇಳಿದ್ದಿಲ್ಲ ಕೋಣದ ಬೀಜ ಹೊಡ್ಸಿವಿ, ಅದನ್ನ ಎಮ್ಮೆ ಮೇಲೆ ಬಿಡೋದಿಲ್ಲ, ಮಟ್ಟಿಗೆ ಹಚ್ಚಿ ಅಂತ ಹೇಳಿದ್ದಿಲ್ಲ. ದ್ಯಾವ್ರು ಹಂಗ ಅನ್ಬೇಡ್ರಿ ದ್ಯಾವ್ರು, ನಿಮ್ಮ ತಮ್ಮಯ್ಯ ಅಂತೀನಿ. ಆಟು ದೂರದಿಂದ ಕೂಸನ್ ಕಟ್ಕೊಂಡು ಹೆಮ್ಮೆ ಹೊಡ್ಕೊಂಡು ಬಂದೀವಿ ದ್ಯಾವ್ರು. ದ್ಯಾವ್ರು ಹಾ, ನನ್ನಂಗ ಕಸಾನ ಮೊಮ್ಮಕ್ಕಳು ಕಾಣಂಗ ಆ ದೇವ್ರು ನಿಮ್ಗ ಮಾಡ್ಲಿ ದ್ಯಾವ್ರು. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಬಂದ ದಾರಿ ಸುಂಕ ಇಲ್ಲ ಅಂತಾಗ ಒಂದು ಕೊನೆ ಬಿಡ್ರಿ ದ್ಯಾವ್ರು. ದ್ಯಾವ್ರು ಅಜ್ಜಿ ಯಾವ ಪರಿಯಲ್ಲಿ ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಅಜ್ಜಿಯ ಬಾಯಿ ಬೊಂಬಾಯಿ ಆಯಿತು. ಎಮ್ಮೆಯ ಹಗ್ಗವನ್ನಿಂದ ಕಸಿದುಕೊಂಡವಳೆ ಎಮ್ಮೆಯ ಡುಬ್ಬಕ್ಕೆ ಹೇರಿದಳು. ಬೆದರಿದ ಎಮ್ಮೆ ಜಗ್ಗಾಡತೊಡಗಿತು. ಎಂದು ಧ್ವನಿ ಮಾಡತೊಡಗಿತು ನಮ್ಮ ಎಮ್ಮೆ. ಅದಕ್ಕೆ ಪ್ರತ್ಯುತ್ತರವಾಗಿ ಒಳಗಿನ ಕೋಣವು ಎಂದು ಸಂಭಾಷಣೆ ಆರಂಭಿಸಿತು. ಆತ ಆಗಿಲೆ ಬಾಗಿಲು ಹಾಕಿಕೊಂಡು ಹೊರಟು ಹೋಗಿದ್ದ. ಎಮ್ಮೆ ಜಗ್ಗಾಡದಲ್ಲಿ ಮಿಸುಕುದ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು ಮತ್ತೊಂದು ಹೇಳಿದಳು ಎಮ್ಮೆಗೆ. ಎಮ್ಮೆ ಓಡತೊಡಗಿತು. ಎಮ್ಮೆಯ ರಕ್ತಕ್ಕೆ ಹಚ್ಚಿ ಓಡತೊಡಗಿದಳು. ಎಮ್ಮೆಯಿಂದ ಹಚ್ಚಿ ಓಡುವುದನ್ನು ನೋಡಿ ಕೋಣ ಸಾಕಿದ ಮನೆಯ ಜನ ಬಿದ್ದು 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 ನಗುತ್ತಿದ್ದರು.
ಬಿಟ್ಟು ಹೋದ ಮದುವೆಗೆ ಬಂದು ಸೇರಿದವರಿಗೆ ಮದುವೆ ಊಟ ಕಲ್ಲಿಗೆ ಚಿಂತೆಯೋ ಕೇಶ ಕಣ್ಣು ತಿನ್ನಲು ಅನ್ನವಿಲ್ಲದಿರಲು ಕಂಡ ಪಿಂಡಗಳಿಗೆ ಅನ್ನದ ಸಂತೆಯೋ ಹಾಗೆ ಹೋಯ್ತು ಹಾಗೆ ಹೋಯ್ತು ಚೆನ್ನಾಗಿ ನಿದ್ದೆ ಮಾಡು ತಾಯಿಯಂತೂ ಯೋಚನೆ ಬಿಟ್ಟು ಅಕ್ಷತೆಗೆ ಕಾಲ ಬಂದಿಲ್ಲ. ಅಲ್ಲಿಂದ ಬಸರಕೊಂಡ ದೇಸಾಯರ ಮನೆ ಹಿತ್ತಲ ಬಾಗಿಲಿಗೆ ಎಮ್ಮೆಯೊಂದಿಗೆ ನಾವು ಬಂದು ನಿಂತೆವು. ಆದರೆ ಅಲ್ಲಿಯೂ ಆಳರಸ ರಾಜಕೀಯ ವೇದಿಕವಾಗಿತ್ತು. ಅಲ್ಲಿ ಅಜ್ಜಿಗೆ ಯಾರೋ ಏನೋ ಹೇಳಿದರು. ಅಲ್ಲಿಂದ ನಾವು ಹೊರಡುವ ದಾರಿಯ ದಿಕ್ಕೇ ಬದಲಾಯಿತು. ಅದು ದೇಸಾಯವರ ತೋಟದ ದಾರಿ. ಆಗ ದೇಸಾಯವರ ದನಗಳೆಲ್ಲ ಮನೆಯಿಂದ ತೋಟಕ್ಕೆ ಹೊರಟಿದ್ದವು. ಆಗ ನಮ್ಮ ಎಮ್ಮೆ ವಿರಹ ವೇದನೆಯಿಂದ ಧ್ವನಿ ಮಾಡತೊಡಗಿತ್ತು. ಇದನ್ನು ಕೇಳಿಸಿಕೊಂಡು ಆ ದನಗಳಲ್ಲಿದ್ದ ಕೋಣ ಸಂಭಾಷಣೆ ಆರಂಭಿಸಿತು. ಕೋಣ ಹಗ್ಗ ಕಟ್ಟಿ ಹಿಡಿದುಕೊಂಡು ಹೋಗುವುದನ್ನು ತಪ್ಪಿಸಿಕೊಳ್ಳಲು ಹವಣಿಸುತ್ತಿತ್ತು. ನಮ್ಮ ಎಮ್ಮೆ ಎದ್ದಕ್ಕಿದ್ದಂತೆ ಓಟ ಕೊಟ್ಟಿತು. ಎಮ್ಮೆಯನ್ನು ಶರವೇಗದಲ್ಲಿ ಕೋಣ ಪಲಾಯನ ಮಾಡುತ್ತಿತ್ತು. ಜೊತೆಯಾದ ಎಮ್ಮೆ ಮತ್ತು ಕೋಣ ಕಾಣದಂತೆ ಮಾಯವಾದವು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಬೆಳಿಗ್ಗೆ ಎದ್ದು ನೋಡಿದರೆ ನಮ್ಮ ಮನೆಯ ಹಿತ್ತಲಲ್ಲಿ ದೇವಸಾಯವರು ಕೂಡ ಮತ್ತು ನಮ್ಮ ಎಮ್ಮೆ ಎರಡು ಕೊಟ್ಟಿಗೆಯಲ್ಲಿ ಒಟ್ಟಿಗೆ ಮುಳುಗಿದ್ದವು. ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ, ನನ್ನ ಸಂಗಾತಿಯೇ, ಸ್ಪೃಶದ ಬೇರಿಗಳು ಜಾತಿ ಧರ್ಮದ ಗೋಡೆಗಳು ಎಲ್ಲವ ದಾಟಿ ಎತ್ತರಕ್ಕೆ ಹಾರೋಣ ಬಾ ನನ್ನ ಸಂಗಾತಿಯೇ, ನನ್ನ ಸಂಗಾತಿಯೇ.
ನಮ್ಮ ಕೇರಿಯಲ್ಲಿ ಒಬ್ಬೊಬ್ಬರದು ಒಂದೊಂದು ಕತೆ. ಅಲ್ಲಿ ಸೂಳೆಯರ ಕೇರಿಯೂ ಇತ್ತು. ಇಲ್ಲಿಯ ಹಲವಾರು ಮನೆಗಳಿಗೆ ಕೇರಿಗಳಿಗೆ ಹೊಂದಿಕೊಂಡಿರುವುದು ನಮ್ಮದು ಒಂದು ಮನೆ. ನನಗಾಗ ಪ್ರಾಥಮಿಕ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿ ವಯಸ್ಸು. ಹದಿಹರಿಯದ ಜಿಂಕೆಯಂತೆ ಓಡಾಡುವಂತಹ ಒಂದು ಹೆಣ್ಣು. ಇವಳು ನಮ್ಮ ಕೇರಿಯವಳೆಂದು ಬೇರೆ ಹೇಳಬೇಕಾಗಿಲ್ಲ. ನಾನು ಯಾವಾಗ ಕಾಲೇಜಿನ ಕಟ್ಟೆಯನ್ನು ಏರಿದನೋ ಅವಳ ಕುರಿತಾಗಿ ನನಗೆನಿಸಿದ್ದು ಇಷ್ಟು: ಅದು ಒಂದು ಸಾದಗಪ್ಪಿನ ಹೆಣ್ಣು, ತೀಡಿ ತುಂಬಿದ ಮೈಮಾಟ. ಅಷ್ಟೇನು ಎತ್ತರವಿಲ್ಲದಿದ್ದರೂ ನಮ್ಮ ಕೇರಿಯ ಎಲ್ಲಾ ಮುದುಕಿಯರ ಮುಖಲಕ್ಷಣವನ್ನು ಕದ್ದಂತಿದ್ದಳು. ಹೀಗಾಗಿ ಊರಿನಲ್ಲಿ ಅಷ್ಟೇ ಅಲ್ಲದೆ ಊರ ಹೊರಗಿನ ಹಳ್ಳಿಗಳಿಂದಲೂ ಜನ ಅವಳಿಗಾಗಿ ಹಂಬಲಿಸಿ ಬರುತ್ತಿತ್ತು. ಈ ಹದಿಹರೆಯದ ಹೆಣ್ಣಿನೊಂದಿಗೆ ನನಗೆ ಚಿಕ್ಕಂದಿನಿಂದಲೂ ನಂಟು. ಆಕೆ ನೀರಿಗೆ ಹೊರಟರೆ ಆಕೆಯೊಟ್ಟಿಗೆ ನೀರೆಳೆಯುವ ಹಗ್ಗವನ್ನು ಹಿಡಿದುಕೊಂಡು ಕೆಲ ಬಾರಿ ಹೋಗುತ್ತಿದ್ದೆ. ಆಕೆ ಕೊಡಿಸುವ ಚುರುಬುರು ಉಂಡೆ ಆಸೆಗಾಗಿ ಈ ಕೆಲಸ. ಆಕೆಯ ಮನೆಯ ನಿಕಟ ಕೆಲಸಗಳು ತಪ್ಪಿದರೂ ಮಾತುಗಳು ತಪ್ಪಿರಲಿಲ್ಲ. ನಾನು ಎಮ್ಮೆ ಮುಗಿಸಿ ಊರಿಗೆ ಹೋದಾಗ ಆಕೆ ಹುರುಕು ಹತ್ತಿದ ನಾಯಿಯಂತೆ ಸದಾ ತನ್ನ ಮೈಯನ್ನು ತುರಿಸಿಕೊಳ್ಳುತ್ತಿದ್ದ. ಊರ ನಾಯಕರುಗಳ ಇತಿಹಾಸವನ್ನೇ ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡಿದ್ದ. ರಾತ್ರಿಯಾದರೆ ಸಾಕು ನಮ್ಮ ಕೇರಿಗೆ ಜೀವ ಬರುತ್ತಿತ್ತು. ಹಗಲಾದರೆ ಬಿಗು ಎನ್ನುತ್ತಿತ್ತು. ಕುಡಿಯುವ, ತೆಕ್ಕಿಗೆ ಬಿದ್ದು ಅಳುವ, ನೆಲ ಬಡಿದು ಶಾಪ ಕೊಡುವ, ಮಣ್ಣು ತೂರುವ, ಕಚ್ಚೆ ಹಾಕಿ ಕದನಕ್ಕೆ ನಿಲ್ಲುವ, ದೇಶ ಹಾಕಿ ನಡೆಯುತ್ತಿದ್ದವು. ನಮ್ಮ ಕೇರಿಯಲ್ಲಿ ಸ್ವಲ್ಪ ಶಾಲೆ ಓದಿದವರು ಎಂದರೆ ನಮ್ಮ ಮನೆಯಲ್ಲಿಯೇ. ಹೀಗಾಗಿ ಈ ಕೇರಿಯನ್ನು ಮಾಲಗತ್ತಿಯವರ ಕೇರಿ ಎಂದು ಗುರುತಿಸುವುದು ಸಾಮಾನ್ಯವಾಗಿತ್ತು. ನನ್ನ ಓದಿನ ಆತ್ಮೀಯ ಸ್ಥಳವೆಂದರೆ ಪದ್ಮಾವತಿಯ ಗುಡ್ಡ. ಅರುಹ ಶ್ರೀ ಚರಣವ ನೆನೆವೆನು ಅನುದಿನ, ಜಿನರ ಶ್ರೀ ಚರಣವ ನೆನೆವೆ ನಾನು. ಅರುಹ ಶ್ರೀ ಚರಣವ ನೆನೆವೆನು ಅನುದಿನ, ಜಿನರ ಶ್ರೀ ಚರಣವ ನೆನೆವೆ ನಾನು. ಅರಗಿಳಿಗಳು ಫಲ ಪುಷ್ಪವ ನೆನೆವಂತೆ, ಅರಗಿಳಿಗಳು ಫಲ ಪುಷ್ಪವ ನೆನೆವಂತೆ, ಅರಹಂತರಡಿಗಳ ನೆನೆವೆನು ನಾನು. ಅರಹಂತರಡಿಗಳ ನೆನೆವೆನು ನಾನು. ಮೊದಲು ನಮ್ಮ ಕೇರಿಯ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲಿಗೆ ಓದಲು ಹೋಗುತ್ತಿದ್ದ. ಜೊತೆಗೋಸ್ಕರ ಕೆಲವೊಮ್ಮೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ. ಆತನ ಹೆಸರು ಇಟ್ಟಪ್ಪ. ಈಗ ಈತ ಬ್ಯಾಂಕ್ ಒಂದರಲ್ಲಿ ಕೆಲಸಕ್ಕಿದ್ದಾನೆ. ಈತನ ಓದುವ ಹವ್ಯಾಸವೇ ನನ್ನನ್ನು ಓದುವಂತೆ ಪ್ರೇರೇಪಿಸಿತು. ಆತನ ಓದು ಮುಗಿದ ನಂತರ ನಾನೊಬ್ಬನೇ ಎಷ್ಟೋ ಬಾರಿ ಅಲ್ಲಿಗೆ ಓದಲು ಹೋಗುತ್ತಿದ್ದೆ. ಈಗಂತೂ ಅದು ಓದುಗರ ಪವಿತ್ರ ಸ್ಥಳವಾಗಿದೆ. ಈ ಗುಡ್ಡದ ತುಂಬಾ ಎಲ್ಲೆಂದರಲ್ಲಿ ಓದುಗರಿರುವುದನ್ನು ಕಂಡು ನನಗಂತೂ ಎಲ್ಲಿಲ್ಲದ ಹೆಮ್ಮೆ. ಮೊದಲು ನನ್ನ ಓದಿನ ದಿನಗಳಲ್ಲಿ ನನ್ನ ಕೇರಿಯ ಸ್ನೇಹಿತರೆಲ್ಲ ಹಂಗಿಸುತ್ತಿದ್ದರು. ನಾಳೆ ಇವ ಚೌಕಟ್ಟಾಗ ಬರ್ತಾರಪ್ಪ, ಚೌಕಟ್ಟಾಗ ಮತ್ತೇನಪ್ಪ ಚೌಕಟ್ ನಡುವೆ ನಡುವೆ ಅಂದ್ರೆ ಓದಿ ರ್ಯಾಂಕ್ ಬರ್ತಾನೆ, ಇವನು ಫೋಟೋ ಪತ್ರಿಕೆಯಲ್ಲಿ ಬರುತ್ತದೆ ಎಂದು ಗೇಲಿ ಮಾಡುತ್ತಿದ್ದರು. ಆದರೆ ನಾನು ಪ್ರತಿ ವರ್ಷ ಪಾಸ್ ಆಗುತ್ತಾ ಹೋದಂತೆ ಅವರು ನನ್ನ ಹಾದಿಯನ್ನೇ ತುಳಿದರು. ನನ್ನ ಹಿಂದೆ ನನ್ನ ಕೇರಿಯ ಜನಗಳ ಹಿಂದೆ ಊರ ಜನವೇ ಪದ್ಮಾವತಿಯ ಗುಡ್ಡಕ್ಕೆ ಬರಲು ಪ್ರಾರಂಭಿಸಿದರು. ಸಾಧು ಸಜ್ಜನರು ಸತ್ಪುರುಷರ ನೆನೆವಂತೆ, ಸಾಧು ಸಜ್ಜನರು ಸತ್ಪುರುಷರ ನೆನೆವಂತೆ, ಶ್ರೀ
ಅಕ್ಷರದೌಬನ ನೆನೆವೇನು ನಾನು ಸಾಮಾನ್ಯವಾಗಿ ಓದುವುದು ರಾತ್ರಿ ವೇಳೆಯಲ್ಲಿ. ಆಗ ತಾನೇ ವಿದ್ಯುತ್ ದೀಪ ಕೇರಿಗೆ ಪ್ರವೇಶವಾಗಿತ್ತು. ಆದರೆ ಇನ್ನು ಯಾರ ಮನೆಯೊಳಗೂ ಪ್ರವೇಶವಾಗಿದ್ದಿಲ್ಲ. ಹೀಗಾಗಿ ನಾನು ರಸ್ತೆಯ ದೀಪದಡಿಯಲ್ಲಿ ಕುಳಿತು ಓದುವ ರೂಢಿ ಮಾಡಿಕೊಂಡಿದ್ದೆ. ಕೆಲವೊಮ್ಮೆ ವಿದ್ಯುತ್ ಶಕ್ತಿ ಕೈ ಕೊಟ್ಟಾಗ ಬುಡ್ಡಿ ಲ್ಯಾಂಪಲ್ಲಿ ಓದುವ ವಾಡಿಕೆಯೂ ಇತ್ತು. ಇದ್ದಕ್ಕಿದ್ದಂತೆ ಒಂದು ದಿನ ನಾನು ಓದುವ ಕಂಬದ ದೀಪ ಹತ್ತಲೇ ಇಲ್ಲ. ಪಂಚಾಯತಿಗೆ ಹೋಗಿ ದೂರು ಸಲ್ಲಿಸಿದೆ. ಮರುದಿನ ಕಂಬದ ದೀಪ ಹತ್ತಿತು. ಮತ್ತೆರಡು ದಿನಗಳಲ್ಲಿ ಮತ್ತೆ ಬಲ್ಬು ನೆಂದು ಹೋಯಿತು. ಮತ್ತೆ ಪಂಚಾಯತಿಗೆ ಹೋಗಿ ಸರ್, ಇದೊಂದು ಸಾರಿ ಬಲ್ಬ್ ಹಾಕಿ ಕೊಡಿ ಸರ್ ಎಂದು ಬೇಡಿಕೊಂಡೆ. ಏನು ಹಿಂಗೆ ಹೇಳಕತ್ತೆ? ಎಷ್ಟು ಸರಿ ಆಯ್ತು? ನೀನು ಓದ್ತೀಯೋ ಕಂಬು ಜೋಡಿ ಆಟ ಆಡ್ತೀಯೋ? ಇಲ್ಲ ಸರ್, ಆ ಕಂಬದಲ್ಲಿ ಲೈಟಿನ ವೈರ್ ಲೂಸ್ ಆಗಿದೆ ಅಂತ ಕಾಣಿಸುತ್ತೆ. ಅದನ್ನೊಂದು ಸ್ವಲ್ಪ ಬಿಗಿ ಮಾಡಿ ಹಾಕ್ಸಿದ್ರೆ ಸರಿ ಆಗಬಹುದು ಸರ್. ಕೆವಿ ಅವ್ರ ಹತ್ರ ಹೋಗಿ ಹೇಳು. ಇದೊಂದೇ ಸರಿ ಹಾಕದಂತ ಹೇಳು ಅವನಿಗೆ. ಮರುದಿನ ಕಂಬದ ದೀಪ ಹತ್ತಿತು. ನಡು ರಸ್ತೆಯಲ್ಲಿ ಕುಳಿತು ಓದುವ ನನ್ನ ಓದು ಊರವರಿಗೆ ಬೇಡಾಗಿತ್ತು. ಅದರಲ್ಲೂ ಊರು ಶ್ರೀಮಂತರಿಗಂತೂ ಪ್ರಾಣ ಸಂಕಟ ತಂದಿತ್ತು. ರಾತ್ರಿ ಸೂಳೆಗೇರಿಗೆ ಮೋಜು ಮಾಡಲು ಹೋಗುವ ಜನ ನನ್ನನ್ನು ಅಲ್ಲಿಂದ ಕದಲಿಸಬೇಕು ಎಂಬ ಉದ್ದೇಶ ಹೊಂದಿದವರಾಗಿದ್ದರು. ಅವರು ಎಷ್ಟೇ ವೇಷ ಮರೆಸಿಕೊಂಡು ಕೇರಿಗೆ ಬಂದರೂ
ಅದು ಅಷ್ಟೇ ಬೇಗ ಕೇರಿ ಜಗಜ್ಜಾಹಿರಾಗುತ್ತಿತ್ತು. ನಡು ರಾತ್ರಿಯಲ್ಲಿ ಕುಳಿತು ಓದುವರನ್ನು ಓದು ಊರವರಿಗೆ ಶಾಪವಾಗಿದ್ದರು. ಅವರು ಕೊಡುವ ಕಿರುಕುಳ ನನಗೆ ಇನ್ನಷ್ಟು ರಾತ್ರಿಯೇ ಓದುವಂತೆ ಪ್ರೇರೇಪಿಸಿತು. ಈಗಲೂ ಅಷ್ಟೇ, ಹಗಲಿನ ಓದಿಗಿಂತ ರಾತ್ರಿಯ ಓದು ಹೆಚ್ಚು ಪ್ರಿಯವಾದದ್ದು. ದಲಿತ ಕೇರಿಗೂ ಊರಿನ ಸಂಪ್ರದಾಯಗಳಿಗೂ ಆಶ್ಚರ್ಯಕರವಾದ ರೀತಿಯಲ್ಲಿ ಸಂಬಂಧಗಳಿವೆ. ಈ ಸಂಬಂಧಗಳು ದಲಿತರಿಗೆ ಮಾರಕವಾಗಿಯೂ ದಲಿತೇತರಿಗೆ ಪೂರಕವಾಗಿಯೂ ಕೆಲಸ ಮಾಡುತ್ತವೆ. ಊರಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದಲಿತರಿಗೆ ಅವಕಾಶ ಕೊಡಲಾಗಿದೆ ಎನ್ನುವ ನೆಪದಲ್ಲಿ ಅವರ ಬದುಕನ್ನು ಅಡಕೋತಿನಲ್ಲಿಟ್ಟು ಅಡಕೆಯಂತೆ ಕತ್ತರಿಸುತ್ತಾರೆ. ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಳದರ್ಜೆಯ ನೌಕರರು ಭರ್ತಿಯಾದಂತೆ ಹಿಂದೆ ಸಾಂಪ್ರದಾಯಿಕ ಚಾಕರಿ ಕೆಲಸಗಳಿಗೆ ಭರ್ತಿಯಾಗುತ್ತಿದ್ದರು. ಅಂತಹ ಮನ ಕೆದಕುವ ಸಂಪ್ರದಾಯವೊಂದನ್ನು ಇಲ್ಲಿ ನಿವೇದಿಸ ಬಯಸುವೆ. ನಮ್ಮ ಕೇರಿಯ ಹೆಂಗಸರಿಗೆ ಶ್ರಾವಣ ಮಾಸದ ಓಕುಳಿ ಎಂದರೆ ಕೆಲವರಿಗೆ ಹಿಗ್ಗು, ಕೆಲವರಿಗೆ ಕುಗ್ಗು. ಸುತ್ತಮುತ್ತಲಿನ ಊರುಗಳಲ್ಲಿ ಬಿದಿರ್ಕುಂದಿಯ ಓಕುಳಿ ಪ್ರಸಿದ್ಧವಾದುದು. ಈ ಸಂಪ್ರದಾಯದಲ್ಲಿ ಪಾಲುಗೊಳ್ಳುವವರು ನಮ್ಮ ಕೇರಿಯ ಹೆಂಗಸರೇ ಆಗಿದ್ದಾರೆ. ಸಂಪ್ರದಾಯದ ನಡಾವಳಿ ಹೀಗಿದೆ. ದಲಿತ ಹೆಂಗಸರು ಕುಪ್ಪಸವನ್ನು ಕಳೆದು ಅಂಡುಗಚ್ಚೆ ಹಾಕಿದ ಸೀರೆಯನ್ನು ಉಟ್ಟಿರಬೇಕು. ಅಂದರೆ
ನಡೆದ ಭಾಗಕ್ಕೆ ಮಾತ್ರ ಸೀರೆ ಸುತ್ತಿದ್ದು ಸೆರಗು ತಲೆಯ ಮೇಲೆ ಬಂದಿರುತ್ತದೆ. ಇವರ ಕೈಯಲ್ಲಿ ನೀಳವಾದ ಮಾರ್ಗದ ಲಕ್ಕಿಯ 10 ಜಗಲಿಗಳಿರುತ್ತವೆ. ಇವರ ವಿರುದ್ಧ ಇನ್ನೊಂದು ಬಣ. ಇದರಲ್ಲಿ ದಲಿತೇತರ ಹಾಗೂ ಬ್ರಾಹ್ಮಣೇತರರು ಕೂಡಿದ ಗಂಡಸರು ಮಾತ್ರ ಇರುತ್ತಿದ್ದು ಹಂಡುಗಚ್ಚಿ ಹಾಕಿದ ಧೋತಿಯನ್ನು ತೊಟ್ಟಿರುತ್ತಾರೆ. ಈ ಗಂಡಸರಲ್ಲಿ ಸಾಮಾನ್ಯವಾಗಿ ಊರ ಪ್ರಮುಖ ಪುಂಡರೇ ಹೆಚ್ಚು. ದೇವಾಲಯದ ಎದುರುಗಡೆ ಈಗಲೂ ಸಾಮಾನ್ಯವಾಗಿ ಹಾಳು ಬಿದ್ದ ಹೊಂಡಗಳನ್ನು ನೀವು ಗಮನಿಸಬಹುದು. ಈ ಹೊಂಡಗಳ ಸುತ್ತಮುತ್ತಲು ನಡೆಯುವ ಕ್ರೀಡೆ ಗೋಕುಳೆ. ಗಂಡಸರು ಈ ಹೆಂಗಸರಿಗೆ ಜೋಳಿಗೆಯಲ್ಲಿ ನೀರು ತಂದು ಪದೇ ಪದೇಯಾಗಿ ಹೊಡೆದಾಗ ಆ ಹೆಂಗಸರ ತಲೆಯ ಸೆರಗು ಜಾರಿ ನೆಲಕ್ಕೆ ಬಿದ್ದರೂ ಈ ಹೆಂಗಸರಿಗೆ ಅದರ ಪರಿವೇ ಇಲ್ಲದೆ ತಾವು ತಿಂದ ಪೆಟ್ಟಿಗೆ ಅವರ ಬೆನ್ನು ಬಾರೆತ್ತಲು ಓಡುತ್ತಾರೆ. ಒದ್ದೆಯಾದ ಮೈ, ತುಂಬಿದರೆ ತೊಡೆಗಳು, ಎಲ್ಲವೂ ಬಿಚ್ಚಿಟ್ಟ ಗಂಟುಗಳು. ಉಗುಳು ನುಂಗುವ ಪ್ರೇಕ್ಷಕ ಮಹಾಶಯರಿಗೆ ಹಾಗೂ ಆಟಗಾರರ ಚಪಲಕ್ಕೆ ಇದೊಂದು ಪುಕ್ಕಟೆ ಮನರಂಜನೆ. ಈ ಹೆಂಗಸರ ಮೈ ಮೇಲೆ ಆಗಾಗ ಬಂದು ಬೀಳುವ ಕೆಂಪು ಹಳದಿ ಬಣ್ಣದ ನೀರುಗಳು ಈಸ್ಟ್ಮನ್ ಕಲರ್ ನಲ್ಲಿ ಇಟ್ಟು ನೋಡುವಂತೆ ಮಾಡಿದ್ದಾರೆ. ಪ್ರತಿ ವರ್ಷ ಈ ಕ್ರೀಡೆ ನಡೆಯಲೇಬೇಕು. ನಡೆಸದಿದ್ದರೆ ಊರಿಗೆ ಮಳೆ ಬರಲಾರದು. ಬೆಳೆಗೆ ರೋಗ ಬೀಳುತ್ತದೆ, ಊರಿಗೆ ಮಾರಿ ರೋಗ ಬರುತ್ತದೆ. ಶನಿಯ ಕಾಟ ಹೆಚ್ಚುತ್ತದೆ ಎನ್ನುವ ನಂಬಿಕೆಗಳಿವೆ. ಈ ನಂಬಿಕೆಗಳಿಗೆ ಹೆದರುವ ದಲಿತ ಹೆಂಗಸರು ಗಂಡಸರು ಹೀಗೆ ಮನರಂಜನೆ ರೀತಿಯಲ್ಲಿ ಬಲಿಯಾಗುತ್ತಾರೆ. ಹೆಣ್ಣಿನ ಶೀಲ ಹರಣ ಮಾಡಿ ವೇಷೆಯಾಗಿಸಿ ಅವಳಲ್ಲಿಗೆ ಬರುವ ಗಂಡಸರು ತಮ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೂಡಿದ ತಂತ್ರಗಳನ್ನು ಗಮನಿಸಿದರೆ ಆ ಹೆಣ್ಣುಗಳಿಗೆ ಮರ್ಯಾದೆ ಇಲ್ಲವೇ? ಆ ಹೆಣ್ಣುಗಳಿಗೆ ಮರ್ಯಾದೆ ಇಲ್ಲವೇ? ತಮ್ಮ ಮಡದಿಯರಂತೆ ಇವರು ಮಾನವುಳ್ಳ ಹೆಂಗಸರು ಎಂಬ ಭಾವನೆ ಇವರಿಗೆ ಬರುವುದ